ನನ್ನ ಕರ್ನಾಟಕದಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರ. ನಾನು ಇವತ್ತಿಂದ ವ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ವ್ಲಾಗ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಅರ್ನಿಂಗ್ ಮಾಡೋಕ್ಕೋಸ್ಕರ, ಅಂದರೆ ದುಡ್ಡು ಮಾಡೋಕ್ಕೋಸ್ಕರ. ಸೊ ನಾನು ಫ್ಯಾಮಿಲಿ ಬ್ಲಾಗ್ ಆದರೂ ಮಾಡ್ಬೋದು, ಅಥವಾ ಏನೋ ಹೆಲ್ಪಿಂಗ್ ಯಾರಿಗಾದರೂ, ಮೀನ್ಸ್ ಹೆಲ್ಪಿಂಗ್ ಅಂದರೆ ಚಿಕ್ಕದು ನಮ್ಮ ಕೈಲಾಗೋದು, ದೊಡ್ಡದೆಲ್ಲ ಆಗಲ್ಲ. ನಾವು ದುಡಿಯೋದು ನಮಗೆ ಸಾಲಲ್ಲ. ನಿಮಗೆ ಗೊತ್ತಲ್ವ ಕ್ಯಾಬ್ದು ರೇಟ್ಗಳು ಯಾವ ರೇಂಜಿಗೆ ಕೊಡ್ತಿದ್ದಾರೆ. ಓಲೋ, ಊಬರು, ನಮಯಾತ್ರಿ, ರ್ಯಾಪಿಡೋ ಸಾಕಾಗ್ಬಿಟ್ಟಿದೆ. ಸೊ ಇದರಲ್ಲಾದರೂ ಸ್ವಲ್ಪ ದುಡಿಮೆ ಮಾಡಿಕೊಂಡು ಸ್ವಲ್ಪ ಬೆಳೆಯೋಣ ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದೆಲ್ಲರದು ಸಪೋರ್ಟ್ ಇರಲಿ ಅಂತ ದಯವಿಟ್ಟು ಕೇಳ್ಕೊತೀನಿ. ನಿಮ್ಗೇನೋ ನಾನು ಮಾಡಿರೋ ವ್ಲಾಗಲ್ಲಿ ಅಥವಾ ಏನಾದರೂ ನಾನೇನೋ ತಪ್ಪಾಗಿ ಮಾತಾಡಿದ್ರೆ, ಅಥವಾ ನಾನೇನಾದರೂ ತಪ್ಪಾಗಿ ಏನೋ ನಡ್ಕೊಂಡಿದ್ರೆ, ಯಾರ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಏನೋ ಇದ್ದರೆ ಕಮೆಂಟಲ್ಲಿ ಹೇಳಿ, ಈ ಥರ ತಪ್ಪಾಗಿದೆ ನೋಡು, ಈ ತಪ್ಪು ಬೇಕಾದ್ರೆ ವೀಡಿಯೋನೇ ಡಿಲೀಟ್ ಮಾಡಿಬಿಡ್ತೀನಿ ಬೇಕಾದರೆ. ಸೊ ದಯವಿಟ್ಟು ಎಲ್ಲೂ ನೆಗೆಟಿವ್ ಕಮೆಂಟ್ಗಳು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾರೋ ವ್ಲಾಗ್ ಇದು. ನನಗೂ ಪಾಸಿಟಿವ್ ತಗೊಳ್ಳೋ ಅಂಥ ಆಸೆನೂ ಇದೆ. ನೆಗೆಟಿವ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದಲ್ವಾ. ಸೊ ಬೆಳೆದಿರೋರಿಗೆಲ್ಲ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಥರ ತಗೊಳ್ತಾರೆ. ಸೊ ನಾನು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಡ್ರೈವರು, ಪ್ಲಸ್ ನಂದು ನೀವು ಗೂಗಲಾಗಿ ಹುಡುಕ್ಬೋದು, VR ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ನಾನು ಎಡಿಟಿಂಗ್ ಸ್ವಲ್ಪ ದಿವಸ ಅಂದರೆ ನಾನು ಎಡಿಟಿಂಗು ಅದೆಲ್ಲ ಮಾಡಲ್ಲ. ಅಂದರೆ ನಾನು ಹೆಂಗೆ ಮಾತಾಡಿರ್ತೀನೋ, ಯಾವ ಥರ ವೀಡಿಯೋ ಮಾಡಿರ್ತೀನೋ, ಯಾವ ಥರ ಒಳಗಡೆ ನಾಯ್ಸ್ ಸೌಂಡ್ ಕೇಳಿಸುತ್ತೋ ಅದೇ ಥರನೇ ಅಪ್ಲೋಡ್ ಮಾಡ್ತೀನಿ ಮೇಲೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ಈ 17,000 EMI ಇದೆ, ಸ್ವಲ್ಪ ಬರ್ಡನ್ ಆಗಿಬಿಟ್ಟಿದೆ. ಹೆಂಗೆ ಹೇಳಬೇಕು ಅಂದರೆ ಯಾಕೆ ತೊಗೊಂಡೆ ಕಾರು ಅನ್ನೋ ಥರ ಆಗಿಬಿಟ್ಟಿದೆ. ಸ್ವಲ್ಪ ದಿವಸ ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು, ಒಳ್ಳೆ ಆ್ಯಪ್ಗಳಿಗೆಲ್ಲ ಒಳ್ಳೊಳ್ಳೆ ಅರ್ನಿಂಗ್ಸು, ಒಳ್ಳೊಳ್ಳೆ ಡ್ಯೂಟಿ ಕೊಡ್ತಾಯಿದ್ದ, ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು. ಸೊ ಇವಾಗ ಕಮ್ಮಿ ಆಗಿಬಿಟ್ಟಿದೆ, ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಸೊ ಅವಾಗ ಎಷ್ಟು 4,000, 3,000, 5,000 ಅಲ್ಲಿವರೆಗೂ ಮಾಡಿದ್ದೀನಿ. ನಾನು ಕಾರ್ ತೊಗೊಂಡು ಏನು ಜಾಸ್ತಿ ದಿವಸ ಏನಾಗಿಲ್ಲ, ಒಂದು 8 ತಿಂಗಳೇನೋ ಆಗಿದೆ ಅಷ್ಟೇ. ಆವಾಗ ಸ್ಟಾರ್ಟಿಂಗ್ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಕಷ್ಟ ಆಗಿದೆ. ಸೊ ವ್ಲಾಗ್ ಮಾಡಿದ್ರೆ ಸ್ವಲ್ಪ ನಿಮ್ಮಿಂದ ಏನಾದರೂ ದುಡ್ಡು ಗಿಡ್ಡು ಬಂದರೆ ನನ್ನ ಫ್ಯಾಮಿಲಿ ಕಡೆನೋ, ಅಥವಾ ಏನೋ ಸ್ವಲ್ಪ ಹೆಲ್ಪ್ಗಳೇನೋ ಹೆಲ್ಪ್ ಮಾಡ್ಬೋದು ಅನ್ನೋ ಕಾರಣಕ್ಕಷ್ಟೇ. ಅಷ್ಟೇ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮನ್ನು ಎಲ್ಲರನ್ನೂ ಹೆಂಗೆ ಬೆಳೆಸಿದಿರೋ ನನ್ನೂ ಅದೇ ಥರ ಬೆಳೆಸಿ. ನಾನು ಒಬ್ಬ ಬಡ ಕುಟುಂಬನೇ. ನಮ್ಮ ಕನ್ನಡದಲ್ಲಿ ಒಬ್ಬರು ಹೀರೋ ಹೇಳಿದಾರಲ್ಲ, ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಅಂದ್ಬಿಟ್ಟು. ದಯವಿಟ್ಟು ಆ ಥರ ಬೆಳೆಸ್ರಿ. ನಂದು ಫ್ಯಾಮಿಲಿ ಬ್ಲಾಗೇ ನಾನು ಮಾಡೋದು ಆಲ್ಮೋಸ್ಟ್ ಇವಾಗ ಇನ್ಮೇಲೆ. ಮೊದಲನೇ ವೀಡಿಯೋ ಆಗಿದ್ರೆ, ನಾನು ಇವಾಗ ಮಾತಾಡ್ತಿರೋದು ನಾನು ಯಾವ ಥರ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ಮಾತಾಡ್ತಾ ಇದ್ದೀನಿ. ಅದ್ರಾಗೇನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಅದ್ರಾಗೇನಾದ್ರು ಈ ಥರ ಹಿಂಗೆ ಮಾತಾಡಿದ್ದೀರ ಅಂತ ಕಮೆಂಟ್ ಹಾಕಿ, ನೆಗೆಟಿವ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಏನು ಹೇಳೋದು, ಫಸ್ಟ್ ವ್ಲಾಗಲ್ಲ, ಏನು ಮಾತಾಡೋಕ್ಕೆ ಬರ್ತಾಯಿಲ್ಲ ನನಗೆ. ಬರ್ತಾ 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 ನಾನು ಅಪ್ಡೇಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿವಸ ದಯವಿಟ್ಟು ನನ್ನ ವೀಡಿಯೋ ಎಡಿಟಿಂಗ್ ಏನೂ ಇರೋಲ್ಲ, ಆಯಿತಾ. ಸ್ವಲ್ಪ ಸಪೋರ್ಟ್ ಆದರೂ ಮಾಡಿ, ಓಕೆನಾ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋದು ವಿವೋ Y200, ಅದರಲ್ಲಿ ಇನ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿವಸ ಆದಮೇಲೆ ಕಷ್ಟಪಟ್ಟು ದುಡಿಮೆ ಮಾಡಿ ಐಫೋನ್ ತೊಗೊಂಡು ಅದರ ವೀಡಿಯೋ ಮಾಡಿ ಸ್ವಲ್ಪ ನಾನು ಚೆನ್ನಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ನನಗೆ ಎಷ್ಟಾದದೋ ನಿಮ್ಮ ಕಡೆಯಿಂದ ಅಷ್ಟು ಸಪೋರ್ಟ್ ಮಾಡಿ. ಪ್ಲಸ್ ಏನು ಹೇಳೋದು, ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಸಪೋರ್ಟ್ ಮಾಡೋದೇ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತ ಹೇಳಿದೆ. ಅವ್ರು ಹೆಂಗೆ ಬೆಳೆದ್ರೋ
ಆ ಥರ ಅಂತೂ ನಾವಂತೂ ಬೆಳೆಯೋಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನೊಂದು ಕಾಲು ಭಾಗ ಆದರೂ ಬೆಳೆಸ್ರಿ. ಯಾರ್ಯಾರು ಎಲ್ಲೆಲ್ಲೋ ಬೆಳೀತಿದ್ದಾರೆ, ಕೆಟ್ಟ ವೀಡಿಯೋ ಮಾಡಿಕೊಂಡು ಕೆಟ್ಟ ಮೆಸೇಜ್ ಕೊಟ್ಕೊಂಡು ಅವ್ರುಗಳಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ನಾವು ಕ್ಯಾಬ್ ಡ್ರೈವರು. ಸೊ ನನ್ನ ಉದ್ದೇಶ ಇಷ್ಟೇ, ನಾನು ಬಂದಿರೋದು. ಸೊ ಎಲ್ಲನೋ ಹೊರಗಡೆ ಹೋದ್ರೂ ಕೆಲಸ ಕೊಡೋಲ್ಲ, ಕರೆಕ್ಟಾಗಿ ಸ್ಯಾಲ್ರಿ ಕೊಡೋಲ್ಲ, ಮನೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ನಮ್ಮ ಖರ್ಚು ನಾವು ನೋಡ್ಕೊಳಕ್ಕಾಗಲ್ಲ. ಇವಾಗ ಈ 800 ರೂಪಾಯಿ CNG ಹಾಕ್ಸಿದ್ರೆ ನಾವು ಆ ಪಿಕಪ್ ಲೊಕೇಶನ್ಗೆ ಹೋಗೋಕ್ಕೇ 3-4 ಕಿಲೋಮೀಟ್ರ್ ಆಗುತ್ತೆ ಹೋಗೋಕ್ಕೆ. ಅಲ್ಲಿ ನೋಡಿದ್ರೆ 10 ಕಿಲೋಮೀಟ್ರ್ 200 ರೂಪಾಯಿ, 210-20 ರೂಪಾಯಿ ಅಷ್ಟೇ ಕೊಡೋದವರು. ನಮ್ಗೆ ಅಷ್ಟಕ್ಕೆ ಅಷ್ಟೇ ಆಗಿಬಿಟ್ಟಿದೆ. ನಮ್ಮ ಡ್ರೈವರ್ ಕೂಡ ಅಷ್ಟೊಂದು ಸ್ಟ್ರೈಕ್ ಮಾಡ್ತಿದ್ದಾರೆ. ಪ್ಲಸ್ಸು ಈ ಸರ್ಕಾರಕ್ಕೆ ಮನವಿಗಳು ಕೊಡ್ತಿದ್ದಾರೆ. ಸರ್ಕಾರನೂ ನೋಡ್ತಾ ಇಲ್ಲ. ನಮ್ಮ ಕಡೆ ಯಾರು ರ್ಯಾಪಿಡೋ, ಊಬರ್ ಯಾರೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ. ಅಕಸ್ಮಾತ್ ಏನಾರ ಏನು ತೊಂದರೆ ಆದರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ, ಅಂದರೆ ರ್ಯಾಪಿಡೋ, ಓಲೋ, ಊಬರು, ಸರ್ ನೀವು ಮೊನ್ನೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. HMTಯಿಂದ ಒಂದು 2.5 ಕಿಲೋಮೀಟ್ರ್ ಹತ್ತತ್ರ ಅಲ್ಲೊಂದು ಫಾರೆಸ್ಟ್ ಥರ ಇದೆ, ಅದ್ರ ಒಳಗಡೆ ಬುಕ್ ಮಾಡಿರೋದು ಅವರು. ಹೋಗಿದ್ದೀನಿ. ಸೊ ಅವರು ಆಲ್ರೆಡಿ 3-4 ಆ್ಯಪಲ್ಲಿ ಟ್ರೈ ಮಾಡಿಬಿಟ್ಟಿದ್ದಾರೆ, ಯಾವ್ದು ಬೇಗ ಬರುತ್ತೋ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ನಾನು ಅದೇ ಟೈಮ್ಗೆ ಹೋಗಿದ್ದೀನಿ, ಒಂದು ಆಟೋನು ಅದೇ ಟೈಮ್ಗೆ ಹೋಗಿದೆ. ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ, ಆ ಆಟೋಗೆ ಕಮ್ಮಿ ಚಾರ್ಜ್ ಇರುತ್ತೆ ಮೇ ಬಿ ನನಗೆ ಗೊತ್ತಿದ್ದಂಗೆ. ಆಟೋಗೆ ಹತ್ಕೊಂಡು ನನ್ನ ಮುಂದೆನೇ ಹೋಗ್ತಿದ್ದಾರೆ. ನಂದು ಅರೈವ್ಡ್ ಅಂದರೆ ನಾವು ಅಲ್ಲಿ ಹೋಗಿದ ತಕ್ಷಣ ನಮಗೆ ಇಲ್ಲಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅರೈವ್ಡ್ ಅಂತ ಕೊಡ್ತಾರೆ, ಅಂದರೆ ವೆಯ್ಟಿಂಗ್ ಟೈಮಿಂಗ್ಸ್ಗೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಆ ಥರ ಕೊಟ್ಟಿದ ತಕ್ಷಣ ನಾನು ಕಸ್ಟಮರ್ ಕೇರ್ನಿಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನನಗೆ ಅಲ್ಲಿ ಇದಾಗ್ಬಿಟ್ಟಿರುತ್ತೆ, ಅಂದರೆ ಅದಕ್ಕೂ ನಮಗೂ ಅವ್ರಿಗೂ ಸಂಬಂಧ ಇಲ್ದಂಗೆ ಆಗ್ಬಿಡುತ್ತೆ. ಆಮೇಲೆ ತಿರ್ಗಾ ನಾನು ಸಾರಿ ಮೊಬೈಲ್ ಬಿದ್ದೋಯ್ತು. ಒಂದು ನಿಮಿಷ, ಮೊಬೈಲ್ ಬಿದ್ದೋಯ್ತು. ಅವರು ಹೊರಟೋದ್ಮೇಲೆ ನಾನು ಕಸ್ಟಮರ್ ಕೇರ್ ರ್ಯಾಪಿಡೋ ಆ್ಯಪ್ಗೆ ಕಂಪ್ಲೇಂಟ್ ಮಾಡಿದೆ. ನೋಡಿದ್ರೆ ನಾನು 2.3 ಕಿಲೋಮೀಟರ್ ಸಮಥಿಂಗ್ ಹೋಗಿದ್ದೀನಿ. ನಾನು ನೋಡಿದ್ರೆ, ನೀವು ಸರ್ 100 ಮೀಟರ್ಸ್ ಹೋಗಿದ್ದೀರಾ, ನಿಮಗೆ ಕ್ಯಾನ್ಸಲೇಷನ್ ಫ್ರೀ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಸೊ ನಾನು 4-5 ಸರಿ ಕಸ್ಟಮರ್ ಕೇರ್ಗೆಲ್ಲ ಕಂಪ್ಲೇಂಟ್ ಮಾಡಿದೆ, ನನಗೇನು ರೆಸ್ಪಾನ್ಸೇ ಬಂದಿಲ್ಲ. ಅಂದರೆ ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀವೋ, ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೋ ನಮಗಂತೂ ಗೊತ್ತಿಲ್ಲ. ಅವ್ರು ಕೂತ್ಕೊಂಡು ಕಸ್ಟಮರ್ ಕೇರಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು. ನಾವು ಇಲ್ಲಿ ಕೂತ್ಕೊಂಡು ಏನು ನಾನು ಅಟ್ಲೀಸ್ಟ್ ಅದಾದ್ರೂ ಕೇಳಿದೆ, ಕಸ್ಟಮರ್ ಕೇರ್ ನಂಬರ್, ನಿಮ್ಮ ಹತ್ರ ನಂಬರ್ ಇರುತ್ತಲ್ಲ ಮೇಡಮ್, ಕಾಲ್ ಮಾಡಿಬಿಟ್ಟು ಈ ಥರ ಯಾಕೆ ಮಾಡಿದ್ರಿ ಅಂತ ಕ್ವಶನ್ ಮಾಡಿ, ಅದೇನಿದೆ ಕ್ಯಾನ್ಸಲೇಷನ್ ಫೀಸು ಕೊಡಿಸಿ ಅಂತಲೂ ಕೇಳಿದ್ದೀನಿ. ಸೊ ಅದು ಅವರು ಕಸ್ಟಮರ್ಗೆ ಸಪೋರ್ಟ್ ಮಾಡ್ತಾರೆ ಹೊತ್ತು ಡ್ರೈವರ್ಗಳಿಗೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಸೊ ನನ್ನ ಮುಂದಿನ ಬ್ಲಾಗೆಲ್ಲ ನನ್ನ ಡ್ರೈವಿಂಗ್ದು ಆಗಿರ್ಬೋದು, ನನ್ನ ಫ್ಯಾಮಿಲಿ ಬ್ಲಾಗ್ಸು, ಬೇರೆ ಯಾವುದು ವೀಡಿಯೋಗಳು ಮಾಡಲ್ಲ. ಅಕಸ್ಮಾತ್ ನನಗೆ ಟೆಂಪಲ್ಗಳಿಗೆಲ್ಲ ಹೋದರೆ ಒಬ್ಬನೇ ನಾನು ಮಾಡೋವಂಥ ಸ್ವಲ್ಪ ಐಡಿಯಾ ಓಡಿಸ್ತೀನಿ. ನಿಮಗೆ ಡೇ ಬೈ ಡೇ ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ನೀವು ನನ್ನ ಮಾಡೋ ವೀಡಿಯೋಗಳು ವ್ಯೂ ನೋಡ್ತೀರಲ್ಲ, ಸೊ ಅದನ್ನು ನಾನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳ್ಕೊತಾ ಇರೋದು. ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ, ನನಗೂ ಸಪೋರ್ಟ್ ಮಾಡಿ. ನಮ್ಮದು ಬಡವ ಕುಟುಂಬನೇ, ದೊಡ್ಡ ಕುಟುಂಬ ಏನಲ್ಲ ನಮ್ಮದು. ಮುಂದೆ ಹೇಳ್ತೀನಿ ನಾನು ನನ್ನ ಬ್ಯಾಕ್ಗ್ರೌಂಡು, ನನ್ನ ಪರ್ಸ್ನಲ್ಲು ಏನಿದೆ ಹ್ಯಾಬಿಟ್ಗಳು, ಅದು ಇದು ಎಲ್ಲ. ಅಂದರೆ ಕೆಟ್ಟ ಹ್ಯಾಬಿಟ್ ಏನಿಲ್ಲ, ತಿನ್ನೋದ್ರಲ್ಲಿ ಫುಡ್ಡು ಅದೆಲ್ಲ. ಎಲ್ಲರೂ ಏನು ಮಾಡ್ತಾರೆ, ಎಣ್ಣೆ ಹೊಡಿಬೇಕು ಅದು ಇದು ಅಂತ ಡಿಸೈಡ್ ಮಾಡ್ತಾರೆ. ನಮ್ಗೆ ಎಣ್ಣೆ ಹೊಡಿಬೇಕು ತಲೆ ಕೆಟ್ಟರೆ, ಎಣ್ಣೆ ಹೊಡಿಬೇಕು ಆ ಥರ ಇದು ನನಗಿರೋ ಮೆಂಟಾಲಿಟಿ ಬಿರಿಯಾನಿ. ಅದು ಯಾವ ಬಿರಿಯಾನಿನ ಆಗಿರ್ಬೋದು. ಆಮೇಲೆ ಕಮೆಂಟಲ್ಲಿ ಹಾಕ್ಬಿಟ್ಟಿರ ನಾಯಿ ಬಿರಿಯಾನಿ ಹಂಗೆ ಹಿಂಗೆ ಅಂತ. ದಯವಿಟ್ಟು ಆ ಥರ ಅಲ್ಲ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಆ ಥರ ಬಿರಿಯಾನಿ, ಓಕೆನಾ? ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ. ಯಾವುದು ನೆಗೆಟಿವ್ ಕಮೆಂಟು ಸ್ವಲ್ಪ ದಿವಸ ಹಾಕಕ್ಕೆ ಹೋಗಬೇಡಿ, ಆಮೇಲೆ ಬೆಳೆದ ಮೇಲೆ ಸ್ವಲ್ಪ ಹಾಕ್ರಿ. ನಾನು ಬೆಳೆಸ್ತೀರ ಅನ್ನೋ ನಂಬಿಕೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನೊಬ್ಬ ಡ್ರೈವರು, ಅಷ್ಟೇ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟಪಡೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.